ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತೇ ನಾನು ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಬಾಲ ಮತ್ತು ಜೀವಂಗೆ ಹೇಳಿದಾಗ ಜೀವ ಹೇಳ್ತಾನೆ ಅದರಲ್ಲಿ ಸಾಧ್ಯ ಇಲ್ಲ ಅಂತ ಅಂದಾಗ ರಚನೆ ಇಲ್ಲ ಜೀವ ನಾನು ಕೂಡ ಕೇಳಿಸ್ಕೊಂಡೆ. ನಾನು ಕೇಳಿಸ್ಕೊಳ್ದಲ್ದೇ ನಾನು ಹೋಗಿ ಅಲ್ಲಿ ನೋಡಿದೆ. ಬಾಗಿಲಿಂದ ಇರೋವಂಥದ್ದು ರಹಸ್ಯ ಏನೋ ಇರಬೇಕು. ತುಂಬ ವಿಚಿತ್ರವಾಗಿ ಸೌಂಡ್ ಬರ್ತಾಯಿತ್ತು, ಯಾರೋ ನಗೋಂಥ ಸೌಂಡ್ ಕೇಳಿಸ್ತಾ ಇತ್ತು ಅಂತ ಹೇಳ್ತಾಳೆ. ಅದಕ್ಕೆ ಬಾಲ ಹೌದಾ, ನಿಮಗೂ ಕೇಳಿಸ್ತಾ, ಮತ್ತು ನೀವು ಯಾಕೆ ನಮ್ಮನ್ನು ಇಬ್ಬರಿಸಲಿಲ್ಲ ಅಂತ ಅಂದಾಗ ನೀವು ಯಾರೂ ಎದುರಲಿಲ್ಲ, ಅದಕ್ಕೆ ನಾನೇ ಹೋಗಿ ನೋಡಿದೆ ಅಂತ ಹೇಳ್ತಾಳೆ ರಚನಾ. ಹಾಗಾಗಿ ಜೀವ ಹೇಳ್ತಾನೆ ಇದು ಸಾಧ್ಯ ಇಲ್ಲಲ್ಲ, ಇಲ್ಲ ಇರೋ ಅಂಥದ್ದು ಏನೂ ಇಲ್ಲ, ಇಲ್ಲೇನೋ ಸಮಸ್ಯೆ ಇರಬೇಕು, ಇಲ್ಲ ನಾವು ಎದುರ್ಕೊಳ್ಳಿ ಅಂತಲೇ ಬೇಕಂತಲೇ ಯಾರೋ ಇದನ್ನು ಮಾಡ್ತಾಯಿದ್ದಾರೆ ಅಂತ ಜೀವ ಹೇಳ್ತಾನೆ. ಯಾಕೆ ಮನೇಲಿ ಮಾಡ್ತಾರೆ, ಮನೇಲಿರೋರೆಲ್ಲ ನಮ್ಮ ಮನೆಯವರೇ ಅಲ್ವಾ, ಯಾಕೆ ಮಾಡ್ತಾರೆ ಅಂತ ಅಂದಾಗ ಮತ್ತು ಇದು ಹೆಂಗ್ರಿ ವಾಯ್ಸ್ ಬರೋದಕ್ಕೆ ಇನ್ಸ್ಟ್ರಕ್ಷನ್ ನಾನು ಕೇಳಲೇ ಇಲ್ಲ, ನನಗೆ ಇದು ಗೊತ್ತಿಲ್ಲಲ್ಲ, ಮತ್ತು ನನಗೆ ಕಿಚ್ಚರ ಆಗಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅದು ಗೊತ್ತಿಲ್ಲ ಜೀವ, ನಂಗೆ ಕೇಳಿಸ್ತು, ನಾನು ಹೋಗಿ ನೋಡಿದಾಗ ಅಲ್ಲಿ ದೇವಿ ಬಂದಾಗ ನಾನು ಅವಳನ್ನ ಕೇಳಿದೆ ಏನಿದು ವಿಚಿತ್ರ ಸೌಂಡ್ ಅಂದಾಗ ದೇವಿ ಹೇಳಿದ್ಲು ಅದು ತುಂಬ ವರ್ಷದಿಂದ ಇದೇ ಸೌಂಡ್ ಕೇಳಿಸ್ತಾ ಇದೆ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ. ಇಲ್ಲಿ ಕೃಷ್ಣ ಅವ್ರ ಅಜ್ಜಿ ಹತ್ರ ಬಂದಿರ್ತಾಳೆ, ಬಾಗಿಲು ತಟ್ಟುತ್ತಾಳೆ. ಅವ್ರ ಅಜ್ಜಿನೂ ಬಂದು ಯಾರು ಇದ್ದಾರೆ ನಂಗೆ ಗೊತ್ತು, ಬಾಗಿಲಿಂದ ಯಾರು ಇದ್ದೀರಾ ಅಂತ ಹೇಳಿ ಕೃಷ್ಣ 2 ಸಲ ಬಾಗಿಲು ತಟ್ತಾಳೆ. ಇವಳು ಈ ಕಡೆಯಿಂದ ಪದ್ಮಜನ 2 ಸಲ ಬಾಗಿಲು ತಟ್ತಾಳೆ. ಆವಾಗ ಪದ್ಮಜನ ಮುಖದಲ್ಲಿ ನಗು ಬರುತ್ತೆ. ಮಗುದು ಧ್ವನಿ ಕೇಳಿ ಪದ್ಮಜಂಗೂ ಒಂಥರ ಉತ್ಸಾಹ ಶುರು ಆಗುತ್ತೆ, ಒಂಥರ ಪ್ರೀತಿ ಶುರು ಆಗ್ತಿರ್ಬೋದು. ಅವಳಿಗೆ ಆ ಖುಷಿಯಾಗೋದನ್ನು ಅವ್ಳ ಮುಖದಲ್ಲೇ ಗೊತ್ತಾಗ್ತಿರತ್ತೆ. ಕೃಷ್ಣ ಅವಳನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ, ಆದರೆ ಆ ಕಡೆಯಿಂದ ಅವಳು ಮಾತಾಡೋದಿಲ್ಲ. ಅಷ್ಟರಲ್ಲಿ ಕಪಿಲ್ ಬಂದುಬಿಡ್ತಾನೆ. ಕಪಿಲ್ ಬಂದು ಕೃಷ್ಣ ಹುಷಾರಾಗಿರಬೇಕು ಅಂತಂದಾಗ ಅಲ್ಲಿ ರಚನಾ ಬಂದು ಕೃಷ್ಣನ ಕಾಪಾಡ್ಕೋತಾಳೆ. ಕೃಷ್ಣನ ಇಲ್ಲೆಲ್ಲ ಬರಬಾರ್ದು, ಹೋಗಲ್ಲ ಆ ಕಡೆ ಆಟ ಆಡ್ಕೊ ಅಂತ ಹೇಳಿ ಕೃಷ್ಣನ ಕಳಿಸ್ತಾಳೆ. ಇಲ್ಲಿ ರಚನೆ ಇನ್ನೂ ಹೊರಡಬೇಕು. ಅವಾಗ ಕಪಿಲ್ ಹೇಳ್ತಾನೆ 1 ನಿಮಿಷ ಅಂತ ಹೇಳ್ತಾನೆ. ಆಗ ರಚನೆ ನಿಂತ್ಕೊಂಡಾಗ ಏನು ಅಂತ ಹೇಳಿದಾಗ ಕಪಿಲ್ ಹೇಳ್ತಾನೆ, ನಿನ್ನ ಅಷ್ಟು ಸುಲಭವಾಗಿ ನಾನು ಬಿಟ್ಬಿಡ್ತೀನಿ ಅಂತ ಅಂದ್ಕೋಬೇಡ, ನೀನು ಮಾಡಿರೋ ಅವಮಾನಕ್ಕೆ ನಾನು ತಿರುಗಿಸಿ ನಿಂಗೆ ಅವಮಾನ ಮಾಡೇ ಮಾಡ್ತೀನಿ. ಅದು ಏನಾರಾಗಲಿ ನೋಡ್ತಾರೆ, ಏಕೆಂದರೆ ನನಗೆ ಎಷ್ಟು ಜನದ ಮುಂದೆ ನನಗೆ ಅವಮಾನ ಮಾಡಿದೆಯೋ ಅಷ್ಟೇ ಜನದ ಮುಂದೆ ನಾನು ನಿನಗೆ ಅವಮಾನ ಮಾಡೇ ಮಾಡ್ತೀನಿ. ಕಪಾಳಕ್ಕೆ ಹೊಡೆದೆಲ್ಲ ನಾನು ನಿನ್ನ ಕಪಾಳಕ್ಕೆ ಹೊಡೆದೇ ಅಂತ ಕಪಿಲ್ ರಚನೆಗೆ ಹೇಳ್ತಾರೆ. ರಚನೆ ಹೇಳ್ತಾನೆ, ಅದಕ್ಕೆ ನಾನೇ ಹೇಳಿದ ತಕ್ಷಣ ನಾನು ಕಡ್ಲೆಪುರಿ ತಿನ್ಕೊಂಡು ಕೂತಿರಲ್ಲ, ನೀವು ಮಾಡಿದ ತಪ್ಪಿಗೆ ನೀವು ಮಾಡಿದ್ದಕ್ಕೆ ನೀವು ಅನುಭವಿಸಿದ್ರೆ ಅಷ್ಟೇ. ಈ ಮನೆ ಸೊಸೆಯಾಗಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಕೈ ಎತ್ತದಲ್ಲಿ ಇರ್ತೀನಿ ಅಂತ ಅಂದ್ಕೊಬೇಡಿ, ಅಧಿಕಾರ ಬಂದ ಕೈನ ಎತ್ತಿ ನಿಮ್ಗೆ ಹೊಡೆಯೋದೇನೆ ಅಂತ ಹೇಳಿ ರಚನಾ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾಳೆ. ಅಲ್ಲಿ ಕೃಷ್ಣ ಬೇಜಾರಾಗಿರೋದಕ್ಕೆ ರಚನಾ ಮತ್ತು ಜೀವ ಇಬ್ಬರೂ ಕೃಷ್ಣಗೆ ಸಮಾಧಾನ ಮಾಡ್ತಿರ್ತಾರೆ. ಅದೆಲ್ಲ ಏನೂ ಇಲ್ಲ ಬೇಬಿ, ತಲೆ ಕೆಡಿಸ್ಕೋಬೇಡ ಅಂತ. ಅಷ್ಟರಿಂದ ದೇವಿ ಮತ್ತು ಕೆಲಸದವರು ಲಗೇಜ್ನೆಲ್ಲ ತೊಗೊಂಡು ರೂಮಿಗೆ ಬರ್ತಾರೆ. ರೂಮಿಗೆ ಬಂದು ಲಗೇಜ್ನೆಲ್ಲ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಸರಿ ಇಟ್ಟ ರಮಣ ಆ ಕಡೆ ಹೋದ್ಮೇಲೆ ದೇವಿ 1 ನಿಮಿಷ ಅಂತ ಹೇಳಿ ದೇವಿ ಹತ್ರ ಮಾತಾಡೋದಕ್ಕೆ ಹೋಗ್ತಾನೆ. ಇದೇನಿದೆ ದೇವಿ, ರಚನೆಗೆ ಬಾಲಂಗೆ ಇಬ್ಬರಿಗೂ ನಿನ್ನೆ ರಾತ್ರಿ ಏನೋ ವಿಚಿತ್ರವಾಗಿ ಸೌಂಡ್ ಕೇಳಿಸ್ತಂತೆ, ಮತ್ತು ಯಾರೋ ಜ್ವರ ನಗ್ತಾ ಇರೋಂಥ ಶಬ್ದ ಕೇಳಿಸ್ತಾನೆ, ಏನದೆಲ್ಲ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ, ಇಲ್ಲ ಅಣ್ಣ ಅದೇನೂ ಇಲ್ಲ ಅಂತ ಹೇಳಿದಾಗ ನೀನು ಏನೂ ಇಲ್ಲ ಅಂತ ಹೇಳಬೇಡ, ಏನದು ಸೌಂಡು, ಅಮ್ಮ ಯಾಕೆ ರೂಮಿಂದ ಆಚೆ ಬರ್ತಾಯಿಲ್ಲ ಅಂತ ಹೇಳಿದಾಗ ಅಮ್ಮನ ದೊಡ್ಡಮ್ಮನ ಪರಿಸ್ಥಿತಿ ಸರಿ ಇಲ್ಲ ಅಣ್ಣ, ಅದಕ್ಕೆ ನಾನೇನು ಹೇಳೋದಕ್ಕಾಗ್ತಿಲ್ಲ. ಯಾವಾಗ ನೀನು ಮನೆ ಬಿಟ್ಟು ಹೋದೆ ಆವಾಗಿಂದ ಅವರು ತುಂಬ ಗುಸ್ತೋಗಿದ್ದಾರೆ, ಅವ್ರು ಯಾರದನ್ನು ಮಾತಾಡೋದಿಲ್ಲ, ಅವ್ರು ರೂಮಲ್ಲೇ ಇರ್ತಾರೆ. ನೀನು ಹೋದ್ಮೇಲೆ ಇಲ್ಲ ಆಗಬೇಕಾಗಿರೋದು ತುಂಬ ಬದಲಾವಣೆಗಳಾಗಿದೆ, ಸವಾಲುಗಳನ್ನ ಎದುರಿಸ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅನ್ನೋದನ್ನು ನಾನು ನಿಂಗೆ ಹೇಳೋದಕ್ಕಾಗಲ್ಲ, ಎಲ್ಲ ನಿನಗೆ ಟೈಮ್ ಬಂದಾಗ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರಬೇಕು. ಅದನ್ನು ದೊಡ್ಡಮ್ಮ ನೀನು ಹೋದ್ಮೇಲೆ ತುಂಬ ಡಿಪ್ರೆಸ್ಡ್ ಆಗಿಬಿಟ್ಟಿದ್ದಾರೆ, ನೀನು ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತಲ್ಲ, ಹಾಗಾಗಿ ನೀನು ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ನಿನಗೆ ಎಲ್ಲ ಗೊತ್ತಾಗತ್ತೆ ಅಂತ ಹೇಳ್ತಾಳೆ ದೇವಿ. ಇಲ್ಲಿ ರಾಣ ಮತ್ತು ಕಪಿಲ್ ಮಾತಾಡ್ಬೇಕಾದ್ರೆ ರಾಣ ಹೇಳ್ತಾನೆ, ಆ ಸಂಜೀವ ಬಂದಿರೋದು ನಾನು ನೆನೆಸ್ಕೊಂಡೆ ನನಗೆ ಇರೋದಕ್ಕಾಗ್ತಿಲ್ಲ ಅಂತ ರಾಣ ಗನ್ನ ಒರೆಸ್ತಾ ಕೂತಿರ್ತಾನೆ. ಅಷ್ಟೇ ಕಪಿಲ್ಗೆ ಒಂದು ಫೋನ್ ಬರುತ್ತೆ. ಕಪಿಲ್ ಅವನ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಓಕೆ ಆಗಿದೆ ಅಂತಂದರೆ ಡನ್ ಅಂತಂತಾನೆ. ಇಲ್ಲಿ ರಾಣನ ಹತ್ರ ಬಂದು ಅಣ್ಣ ನಾವು ಮಾಡಿದ ಕೆಲಸ ಆಗಿದೆ ಅಂತ ಹೇಳ್ತೀನಿ. ಅದೇನು ಕೆಲಸ ಅನ್ನೋದು ಮಾತ್ರ ಗೊತ್ತಾಗಲ್ಲ. ಇಲ್ಲಿ ದೇವಿ ಜೀವಂಗೆ ಹೇಳ್ತಾನೆ, ಅಣ್ಣ ನಿನಗೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡು, ಇಲ್ಲಿ ಏನೇನಾಗಬೇಕು ಎಲ್ಲ ಗೊತ್ತಾಗತ್ತೆ ನಿನಗೆ ಅಂತಂದಾಗ ಜೀವ ಕೇಳ್ತಾನೆ, ನೀನೊಂಥರ ಯಕ್ಷನ ಪ್ರಶ್ನೆ ಥರ ಹೇಳ್ತಿದ್ಯಾ ಅಂತಂದಾಗ ಪ್ರಶ್ನೆಗೆ ಉತ್ತರನೇ ಸಿಗ್ತಾಯಿಲ್ಲ, ಬರೀ ನೀನು ಸಾಂತ್ವನಕ್ಕೆ ಹೇಳ್ತಿದ್ಯಾ ದೇವಿ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ಇಲ್ಲ ಅಣ್ಣ ನಾನೀಗ ಏನೋ ಹೇಳೋಂಥ ಪರಿಸ್ಥಿತಿಲಿ ಇಲ್ಲ, ದೊಡ್ಡಮ್ಮನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ, ಹೇಗಾದರೂ ಮಾಡಿ ನಿಮ್ಮ ಮೇಲೆ ದೊಡ್ಡಮ್ಮಗೆ ಒಳ್ಳೆಯ ಅಭಿಪ್ರಾಯ ಬರಬೇಕು, ನಿಮ್ಮನ್ನ ಅವ್ರು ಒಪ್ಕೋಬೇಕು, ಆ ಥರ ನಾನು ಮಾಡ್ತೀನಿ, ಸ್ವಲ್ಪ ದಿನ ನಂಗೆ ಕಾಲಾವಕಾಶ ಕೊಡೋಣ ಅಂತ ದೇವಿ ಕೇಳ್ಕೊತಾಳೆ. ಆದರೆ ಒಂದು ದಿನ ದೊಡ್ಡಮ್ಮ ನಿನ್ನ ಹತ್ರ ಮಾತಾಡ್ತಾರೆ, ಖುಷಿಯಿಂದ ಮಾತಾಡ್ತಾರೆ, ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋದೇ ನನಗೂ ಇರೋದು ಅಂತ ದೇವಿ ಹೇಳ್ತಾಳೆ. ಆದರೆ ರಚನೆ ಇವ್ರು ಯಾಕೆ ಹಿಂಗೆ ದೇವಿ ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ದಾಳೆ ಅನ್ನೋದು ರಚನೆಗೆ ತಲೆ ಹೊಡ್ತಾ ಇರುತ್ತೆ. ಕೃಷ್ಣ ಏನೂ ಅರ್ಥ ಆಗ್ದಿಲ್ಲ ಹಾಗೆ ಕೂತಿರ್ತಾಳೆ. ಜೀವ ಎಷ್ಟು ಹೇಳಿದ್ರು ದೇವಿ ಇಲ್ಲ ಅಣ್ಣ, ನಿನ್ನ ದೊಡ್ಡಮ್ಮನ ಹತ್ರ ಈಗಲೇ ಹೋಗೋದು ಬೇಡ,
ಸ್ವಲ್ಪ ದಿನ ಕಾಯಿ, ನಿನಗೆ ಎಲ್ಲ ಇಲ್ಲಿ ಏನೇನು ಆಗ್ತದೆ ಏನು ಅನ್ನೋದು ಎಲ್ಲ ನಿನಗೆ ಗೊತ್ತಾಗುತ್ತೆ ಅಂತ ದೇವಿ ಹೇಳ್ತಾಳೆ. ಅಷ್ಟೇ ಅಣ್ಣ, ನೀನು ಬೇಜಾರು ಮಾಡ್ಕೋಬೇಡ, ನಾನು ನಿಮ್ಮ ಲಗೇಜ್ನೆಲ್ಲ ತಂದಿಟ್ಟಿದ್ದೀನಿ, ನಂಗೆ ಒಂಚೂರು ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಅದು ಮತ್ತೆ ಜೀವಂಗೆ ಹೇಳ್ತಾಳೆ, ಅಣ್ಣ ನೀವು ಬೇಜಾರು ಮಾಡ್ಕೋಬೇಡ ಅಣ್ಣ, ದೊಡ್ಡಮ್ಮನ ಹೆಂಗಾರು ಮಾಡಿ ನಿಮ್ಮ ಜೊತೆ ಮಾಡ್ತೀನಿ, ಸ್ವಲ್ಪ ನನಗೆ ಕಾಲಾವಕಾಶ ಕೊಡು, ಧೈರ್ಯವಾಗಿರು ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಏನೂ ಮಾತಾಡೋದಲ್ಲೇ ಹಾಗೆ ನಿಂತ್ಬಿಡ್ತಾನೆ. ಅದೇ ದೇವಿ ಅಲ್ಲಿಂದ ಹೇಳಿ ಹೊರಡ್ತಾಳೆ. ಇಲ್ಲಿ ಲಾಯರ್ ಬರೋಣ ಅಂಕಲ್ ಬರ್ತಾರೆ, ನೀವೆಲ್ಲ ರೆಡಿಯಾಗಿ ಅಂತ ಹೇಳಿ ಹೊರಡ್ತಾಳೆ. ಇಲ್ಲಿ ಲಾಯರ್ ಅಷ್ಟೊತ್ತಿಗೆ ಹಾಲಿಗೆ ಬರ್ತಾರೆ. ಮನೆಗೆ ಬಂದಾಗ ಅಲ್ಲಿಗೆ ಈಶ್ವರ್ ಚಂದ್ರನ ಹೆಂಡತಿ ಮತ್ತು ಕನಕಾಂಬರಿ ಬರ್ತಾರೆ. ಕನಕಾಂಬರಿ ಬಂದು, ಲಾಯರ್ ಬಂದರೆ ಏನೋ ಪೆಟ್ಟಾಯ್ತಂತೆ ನಿಮ್ಗೆ ಆ್ಯಕ್ಸಿಡೆಂಟ್ ಆಗಿ ಅಂತಂದಾಗ, ಪೆಟ್ ಮಾಡಿದವ್ರಿಗೆ ಆ್ಯಕ್ಸಿಡೆಂಟ್ ಮಾಡಿದವ್ರಿಗೆ ಒಂದು ಗದ್ದೆ ಕಾಣಿಸೋಣ ಅಂದ್ಕೊಂಡಿದ್ದೆ, ಬಟ್ ಸಂಜೀವ ಬಿಡಲಿಲ್ಲ ನನ್ನ, ಇಲ್ಲಾಂದ್ರೆ ಒಂದು ಗದ್ದಿಗೆ ಕಾಣಿಸಿರ್ತಿದೆ ಅಂತ ಲಾಯರ್ ಬರೋಣ ಹೇಳ್ತಾರೆ. ವಿಲ್ ಓಪನ್ ಆಗಬೇಕು ಅಂತ ಅಂದರೆ, ನೀವು ಯಾಕೆ ವಿಲ್ಲು ಅಂತಿದ್ರೆ, ವಿಲ್ ಓಪನ್ ಆಗಬೇಕು ಅಂತ ಅಂದರೆ ಅದಕ್ಕೆ ಜಗದೀಶ್ಚಂದ್ರನ ಅಂತ್ಯಕ್ರಿಯೆ ಮುಗಿಬೇಕು. ಅಂತ್ಯಕ್ರಿಯೆ ಅಲ್ಲ, ಅವ್ನಿಗೆ ಆಗಬೇಕಾಗಿರೋ ಶಾಸ್ತ್ರದನ್ನೆಲ್ಲ ಮುಗಿಬೇಕು. ಅವ್ನ ಕಾರ್ಯ ಆಗೋವರೆಗೂ ವಿಲ್ ಓಪನ್ ಆಗೋಲ್ಲ. ನಿಮ್ಗೆ ಯಾಕೆ ಇಷ್ಟೊಂದು ಕುತೂಹಲ, ಏನೇನಾಗಬೇಕು ಅದಾಗತ್ತೆ, ಕಾರ್ಯನ ಸಂಜೀವನೇ ಮಾಡಬೇಕು ಅಂತ ನಾನು ಬರೆದಿಟ್ಟಿದ್ದಾನಲ್ಲ. ಈಗ ಅರ್ಥ ಆಯಿತು ಬಿಡು, ನಾನು ಅವ್ನು ಷರತ್ತು ಹಾಕಿರೋದನ್ನು ಪಾಲಿಸ್ಬೇಕಂತಂದರೆ ಎಲ್ಲ ಆಸ್ತಿಯು ಅನಾಥಾಶ್ರಮ ಪಾಲಾಗ್ಬಿಡುತ್ತೋ ಅಂತ ಭಯದಲ್ಲಿ ಅವನ್ನ ಇಲ್ಲಿ ಕರ್ಕೊಂಬಂದಿದ್ದೀರಾ ಅಂತ ಅನಿಸುತ್ತೆ ಅಂತ ಬರೋಣ ಹೇಳ್ತಾನೆ. ಅದಕ್ಕೆ ನಿಮಗೇನು ಅವ್ರು ಹೇಳಿದ ಕೆಲಸ ಆಗಿದೆಯಲ್ಲ, ಇದಕ್ಕೆ ಯಾಕೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ, ವಿಲ್ಲಲ್ಲಿ ಏನಿದೆ ಅನ್ನೋ ತಿಳ್ಕೊಳ್ಳೋ ಉತ್ಸಾಹ ಎಲ್ರಿಗೂ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಿ ಕೃಷ್ಣ ಮತ್ತು ಜೀವ ಇಬ್ಬರು ಬೇಜಾರಾಗಿ ಕೂತಾಗ ಜೀವನ ಹತ್ರ ಮಾತಾಡೋದು ಬರ್ತಾಳೆ ರಚನಾ. ಯಾಕೆ ಹೀಗೆ ಕೂತಿದ್ದೀರಾ, ಯಾಕೆ ಹಿಂಗೆ ಬೇಜಾರಾಗಿದ್ದೀರಾ ಅಂತ ಕೇಳಿದಾಗ ಜೀವ ಹೇಳೋದಿಲ್ಲ. ಅದಕ್ಕೆ ರಚನಾ ಹೇಳ್ತಾಳೆ, ಅದನ್ನೆಲ್ಲ ಬಿಟ್ಬಿಡಿ, ಎಲ್ಲ ನಮ್ಮನೆ ತಾನೆ, ನಾವೆಲ್ಲ ನೋಡ್ಕೊಳ್ಳೋಣ ಅಂತ ರಚನಾ ಹೇಳ್ತಾಳೆ. ಅದಕ್ಕೆ ಜೀವ ಸ್ವಲ್ಪ ನಗ್ತಾನೆ. ಸ್ವಲ್ಪ ನಕ್ಕಿದ್ರೆ ಕೃಷ್ಣ ಹೇಳ್ತಾಳೆ, ಬೇಬಿ ನೀನು ಈ ಥರ ಇದ್ರೆ ಚೆನ್ನಾಗಿರಲ್ಲ, ನೀನು ನಗ್ತಾ ಇರಬೇಕು ಅಂತ ಹೇಳಿ. ಆಗ ನಗೋದಕ್ಕೆ ಏನು ಮಾಡಬೇಕು ಇವಾಗ ಅಂತ ಜೀವ ಹೇಳಿದಾಗ ರಚನೆಗೆ ಏನು ಮಾಡಬೇಕಾ ಅಂತ ಹೇಳಿ ಜೀವನ ಕಚ್ಚುಗುಳಿ ಕೊಟ್ಕೊಂಡು ಅವ್ನಿಗೆ ನಗಿಸ್ತಾಳೆ. ನಗ್ಸಾದ್ಮೇಲೆ ಆರ್ಕೆ ಮೇಲೆ ಇರುವಂಥದ್ದನ್ನ ತೊಗೊಂಡು ಎಲ್ಲರೂ ಹೊಡೆದಾಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಇಲ್ಲೆಲ್ಲರೂ ಖುಷಿ ಪಟ್ಕೊಂಡು ಹೇಳ್ತಾರೆ. ಅಷ್ಟರಲ್ಲಿ ರಚನೆ ಹೇಳ್ತಾಳೆ, ಈ ವಾರ್ಡ್ರೋಬ್ ನಂದು. ಆವಾಗ ಕೃಷ್ಣನೂ ಹೋಗಿ ಈ ವಾರ್ಡ್ರೋಬ್ ನಂದು ಅಂತ ಅಂತಾಳೆ. ಆಗ ಜೀವ ಹೋಗಿ ಹೇಳ್ತಾನೆ, ಏಕೆ ನೀವಿಬ್ಬರು ತೊಗೊಂಬಿಟ್ರೆ ನಾನೇನು ಮಾಡಬೇಕು, ಇದು ನಂದು ವಾರ್ಡ್ರೋಬ್ ಅಂತ ಹೇಳ್ತಾನೆ. ಆದರೂ ಕೇಳಿದಾರೆ, ಇಲ್ಲ ಇದು ಬರೋದು ನಮ್ಮಿಬ್ಬರು ವಾರ್ಡ್ರೋಬ್ ಅಂತ ಅಂದಾಗ ಜೀವ ಈ ಕಡೆ ಬರ್ತಾನೆ. ಈ ಕಡೆ ಬಂದು ನಮ್ಮ ವಾರ್ಡ್ರೋಬ್ ಅಂತ ರಚನಾ ವಾರ್ಡ್ರೋಬ್ ಬಾಗಿಲು ತೆಗಿತಾಳೆ. ವಾರ್ಡ್ರೋಬ್ ಬಾಗಿಲು ತೆಗೆದ ತಕ್ಷಣ ಶಾಕ್ ಆಗುತ್ತೆ, ಯಾಕೆಂದರೆ ಅಲ್ಲೊಂದು ಹಾವಿರುತ್ತೆ. ಅವನು ನೋಡಿ ರಚನಾ ಮತ್ತು ಕೃಷ್ಣ ಇಬ್ಬರು ಎದುರ್ಕೊಂಡು ದೂರ ಬಂದುಬಿಡ್ತಾರೆ. ಇದನ್ನು ಕಿರ್ಚ್ಕೊಂಡು ಶಬ್ದಕ್ಕೆ ಇಲ್ಲಿ ರಾಣಂಗೆ ಗೊತ್ತಾಗುತ್ತೆ, ನಾವು ಮಾಡಿದ ಕೆಲಸ ಪ್ಲ್ಯಾನ್ ಸಕ್ಸಸ್ ಆಗಿದೆ. ಅವರು ಅದನ್ನು ನೋಡಿ ಎದುರ್ಕೊಂಡಿದ್ದಾರೆ. ನಂಗೆ ಇದೇ ಬೇಕಿತ್ತು ಅಂತ ರಾಣನ ಮುಖದಲ್ಲಿ ಗೊತ್ತಾಗತ್ತೆ. ಅವನು ನೋಡಿ ಜೀವನ್ಗೆ ಎಲ್ಲಿದ್ದು ಶಾಕ್ ಆಗುತ್ತೆ. ಇದು ಹೆಂಗೆ ಬಂತು, ಇಲ್ಲಿಗೆ ಹೆಂಗೆ ಬರೋದಕ್ಕೆ ಸಾಧ್ಯ ಅಂತ ಆಶ್ಚರ್ಯದಿಂದ ಎಲ್ಲರೂ 4 ಜನನು ದೂರದಿಂದಲೇ ನಿಂತ್ಕೊಂಡು ನೋಡ್ತಿರ್ತಾರೆ. ನೋಡ್ಬೇಕಾದ್ರೆ ಎಲ್ರಿಗೂ ಭಯ ಆಗ್ತಿರತ್ತೆ, ಇಲ್ಲಿ ಹೆಂಗೆ ಬರೋದಕ್ಕೆ ಸಾಧ್ಯ ಅಂತ. ಇಲ್ಲಿ ಈಶ್ವರಚಂದ್ರ ಮತ್ತು ಅವನ ಹೆಂಡತಿ ಮತ್ತು ಕನಕಾಂಬರಿ ಲಾಯರ್ ಹತ್ರ ವಿಲ್ ಓಪನ್ ಮಾಡಿ ಹೇಳೋದಕ್ಕೆ ಏನು ಪ್ರಾಬ್ಲಮ್, ಈಗ ಕಾರ್ಯನ ಯಾರು ಮಾಡಬೇಕು ಅನ್ನೋದ್ರಲ್ಲಿ ಮನೇಲಿ ಕೂತ್ಕೊಂಡು ಡಿಸೈಡ್ ಮಾಡ್ತೀವಿ ಅಂತ ಕನಕಾಂಬರಿ ಹೇಳ್ತಾಳೆ. ಅದಕ್ಕೆ ಲಾಯರ್ ಹೇಳ್ತಾರೆ, ಮನೆಯವರೆಲ್ಲ ಕೂತ್ಕೊಂಡು ತಿಥಿ ಊಟ ತಿನ್ನಬೇಕೇ ಹೊರತು ಯಾರು ಇಲ್ಲಿ ನಿರ್ಧಾರ ಮಾಡೋದಿಲ್ಲ, ನಿರ್ಧಾರ ಆಲ್ರೆಡಿ ಆಗಿದೆ. ಯಾಕೆಂದರೆ ಸಂಜೀವನೇ ಎಲ್ಲ ಕಾರ್ಯನೂ ಮಾಡಬೇಕು, ಕಾರ್ಯ ಮಾಡಾದ್ಮೇಲೆ ವಿಲ್ ಓಪನ್ ಆಗೋದು ಅಂತ ಹೇಳ್ತಾನೆ. ಇಲ್ಲಿ ಅಷ್ಟರಲ್ಲಿ ರಾಣ ಮತ್ತು ಕಪಿಲ್ ಇಬ್ಬರು ಜೀವನ್ ರೂಮಿಗೆ ಬರ್ತಾರೆ. ಇಲ್ಲೇನು ಸೂಪರ್ ಸ್ಟಾರ್ ಕಿರ್ಚ್ಕೊಂಡಂಗೆ ಆಯ್ತಲ್ಲ, ಏನಕ್ಕೆ ಕಿರ್ಚ್ಕೊಂಡ್ರು ಅಂತ ರಾಣ ಏನೂ ಗೊತ್ತಿಲ್ಲದೆ ಒಂಥರ ರೂಮಿಗೆ ಬರ್ತಾನೆ. ರೂಮಿಗೆ ಬಂದಾಗ ಅದನ್ನು ವಾಟರ್ ಹಾವು ನೋಡಿ ಹಾವ ಅಂತ ಹೇಳ್ತಾನೆ. ಅದಕ್ಕೆ ಇದನ್ನೆಲ್ಲ ಕಾಮನ್, ಯಾಕೆ ಅಂತ ಅಂದರೆ ಇದಕ್ಕೆ ನೋಡಿ ಎತ್ಕೊಂಡ್ರ ಅಂತ ಅಂತಾನೆ. ಇದೇನಿದು ಜೀವಂಗೆ ಅನಿಸುತ್ತೆ, ಇದು ನಾನು ಹಿಂಗೆ ಮಾತಾಡ್ತಾ ಇದ್ದಾನೆ ಅಂತ. ಆಗ ರಾಣ ಅದ್ರ ಮುಂದೆ ಹೋಗೋಕೆ ಶುರು ಮಾಡ್ತಾನೆ. ಅದಕ್ಕೆ ರಾಣ ಹೋಗಬೇಡ, ರಾಣ ಅದು ಕಚ್ಬಿಡುತ್ತೆ, ಹೋಗಬೇಡ ಅಂತಂದ್ರೂ ಕೇಳ್ತಲೇ ಹೋಗಿ ಅವ್ನ ಕೈಯಲ್ಲಿ ಅದನ್ನು ಎತ್ತಿಟ್ಕೊಂಡಾಗ ಇದನ್ನು ಫಸ್ಟು ಹೇಳಬೇಕು ಅಂತ ಅಂದ್ಕೊಂಡಾಗ ಯಾರಿಗೆ ಹೇಳ್ತೀರಾ, ಇದನ್ನು ನಾನೇ ಸಾಕಿರೋದು, ನಾನೇ ಮನೇಲಿ ಹಾವನ್ನ ಸಾಕಿರೋದು ಅಂತ. ಅಷ್ಟರಲ್ಲಿ ದೇವಿ ಅಲ್ಲಿಗೆ ಬರ್ತಾಳೆ. ದೇವಿನೂ ಹಾವನ್ನ ನೋಡಿ ಶಾಕ್ ಆಗ್ತಾಳೆ. ಇದೇನಿದು, ಇಲ್ಲಿಗೆ ಹೆಂಗೆ ಬಂತು, ರಾಮಣ್ಣ ಅಂತ ಕಿರ್ಸ್ತಾಳೆ. ನಾ ಕೆಲಸದವ್ರಿಗೆ ಹೇಳಿದ್ನೆಲ್ಲ ಕ್ಲೀನ್ ಮಾಡಿದೆ ಸರಿಯಾಗಿ, ಯಾಕೆ ಇವ್ರು ಕ್ಲೀನ್ ಮಾಡಿಲ್ಲ ಅಂತ ರಾಮಣ್ಣನ ಕರೀತಾಳೆ. ಅಷ್ಟ್ರಲ್ಲಿ ರಾಮಣ್ಣ ಅಲ್ಲಿಗೆ ಬರ್ತಾರೆ. ರಾಮಣ್ಣ ಅಲ್ಲಿಗೆ ಬರೋಷ್ಟರಲ್ಲಿ ಅವಳು ಮಾತು ಶುರು ಮಾಡ್ತಾಳೆ. ಇಲ್ಲಿ ಮನೆಯವರೆಲ್ಲ ಹಂಗಾರೆ ಜಗದೀಶ್ ಬಾಬಾ ಎಲ್ಲ ಆಸ್ತಿಯನ್ನು ಸಂಜೀವನ ಹೆಸರಿಗೆ ಬರೆದಿದ್ದಾರೆ, ಇಲ್ಲ ನಮಗೂ ಏನಾದ್ರು ಉಳಿಸಿದಾರ, ಎಲ್ಲ ಅವನಿಗೆ ಹೆಸರಿಗೆ ಬರೋದು ನಾವೇನು ಮಾಡಬೇಕು ಅಂತ ಈಶ್ವರಚಂದ್ರ ನೀನು ಎಂತ ಕೇಳಿದಾಳೆ. ಹಾಗೆ ಈಶ್ವರಚಂದ್ರ ತಲೆನೋ ಬಿಸಿ ಆಗುತ್ತೆ. ಇವಳು ಯಾಕೆ ಆಸ್ತಿ 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 ಅಂತೇಳಿ ಇವಳಿಗೂ ಅದಕ್ಕೂ ಏನು ಸಂಬಂಧ ಇದೆ ಅಂತ ಅಂದ್ಕೊಂಡು ಅವ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ.
ಇಲ್ಲಿ ಅಂತ ಹೇಳ್ತಾಳೆ, ಎಲ್ಲ ಆಸ್ತಿ ನೀವು ಯಾಕೋ ಹಿಂಗೆ ಆಡೋದು ನೋಡಿದ್ರೆ ನೀವು ಸಂಜೀವನ ಕಣನೇ ಇದ್ದೀರಾ ಅನಿಸುತ್ತೆ, ಎಲ್ಲ ಆಸ್ತಿ ಅವನಿಗೆ ಬರೆದಿದ್ದಾರೆ ಅನಿಸುತ್ತೆ, ಅದಕ್ಕೆ ಹಿಂಗೆ ಆಡ್ತಿದ್ದೀರಾ ನೀವು ಅಂತ ಕೇಳ್ತಾಳೆ. ಇಲ್ಲಿ ದೇವಿ, ರಾಮಣ್ಣ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಸರಿಯಾಗಿ ಕ್ಲೀನ್ ಮಾಡಿ ರೂಮ್ನ ಅಂತ, ಯಾಕೆ ನೀವು ಕ್ಲೀನ್ ಮಾಡಿಲ್ಲ ಅಂತ ಅಂದಾಗ, ಇಲ್ಲ ಮೊರೆ ನಾನು ರೂಮ್ನ ನೀವು ನೀಟಾಗಿ ಕ್ಲೀನ್ ಮಾಡಿದ್ದೀನಿ, ಇಲ್ಲ ಅದು ವಸ್ತು ಇರಲಿಲ್ಲ, ಏನೂ ಇರಲಿಲ್ಲ ಅಂತ ಅಂದಾಗ, ಅವಾಗ ರಾಣ ಹೇಳ್ತಾನೆ, ಹಾಸು ಹಾಕಿರೋದು ನಾನೇ ಅಲ್ಲ, ಇಲ್ಲಿ ಅದಕ್ಕೆ ಅದೇ ಬಂದಿರಬೇಕು, ನಿಂಗೆ ಎಷ್ಟು ಹೇಳಿದ್ದೀನಿ ಅಣ್ಣ ನೀನು ಇದನ್ನೆಲ್ಲ ಮಾಡಬೇಡ ಅಂತಂದರೆ ಯಾಕೆ ಇದನ್ನೆಲ್ಲ ಮಾಡ್ತೀಯ, ನಂಗೆ ಹಾಲು ಸಾಕಬೇಡ ಅಂತ ಹೇಳಿದ್ದೀನಿ ತಾನೆ ಅವತ್ತು, ನೀನು ಯಾಕೆ ಇದನ್ನು ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ರಾಣ, ಇಲ್ಲ ನಾನು ಹಾಲು ಸಾಕಿರೋದು ನನಗೋಸ್ಕರ ಅಷ್ಟೇ, ಎಲ್ಲರೂ ನನ್ನ ಸುತ್ತಮುತ್ತ ಇರೋರೆಲ್ಲ ವಿಷಕಾರರೇ ಆದಾಗ ನಾನು ನನ್ನ ಸೇಫ್ಟಿ ನೋಡ್ಕೊಳ್ಳೋದಕ್ಕೋಸ್ಕರ ಸಾಕಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ರಚನೆಗೆ ಶಾಕ್ ಆಗುತ್ತೆ. ದೇವಿ ಹೇಳ್ತಾಳೆ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನೀನು ನನ್ನ ಮಾತನ್ನ ಕೇಳೋದಿಲ್ಲ ಅಂತೇಳಿ ರಾಣ ಬಾಯಿ ಬಂದಂಗೆ ಏನು ಬೇಕೋ ಅದನ್ನು ಹೇಳಿ ಅಲ್ಲಿಂದ ಹೊರಡ್ತಾನೆ. ಕಪಿಲ್ ಕೂಡ ಅಣ್ಣ ಮಾಡ್ತಾ ಇರೋದ್ರಿಂದ ಸರಿ ಅಂತ ಅಂದ್ಕೊಂಡು ಅವನ ಕಡೆನೇ ನೋಡ್ತಾ ಇರ್ತಾನೆ. ನಾನು ಸಾಕಿರೋದು ನನಗೇನು ಮಾಡುತ್ತೆ, ನನಗೇನು ಕಚ್ಚೋದಿಲ್ಲ, ನಾನು ಇದನ್ನು ಆರಾಮಾಗಿ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಅವ್ರ ರೂಮಿಂದ ರಾಣ ಹೊರಡ್ತಾನೆ. ಅಲ್ಲಿಂದ ರಾಣ ಹೊರಟಾದ್ಮೇಲೆ ದೇವಿಗೆ ರಚನಾ ಕೇಳ್ತಾಳೆ, ಇದೇನು ಹುಚ್ಚಾಟ, ಹಾವನ್ನ ಯಾರಾದ್ರು ಮನೇಲಿ ಸಾಕ್ತಾರ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ, ನಾವು ಎಷ್ಟೋ ಸಲ ಹೇಳಿದ್ದೀವಿ ಅವನ್ನ ಸಾಕಬೇಡ ಮನೇಲಿ ಅಂತಂದ್ರು ಅವ್ನು ನಮ್ಮ ಮಾತನ್ನ ಕೇಳಲ್ಲ, ಹಿಂಗೆ ಮಾಡೋದ್ರಿಂದ ಎಲ್ರಿಗೂ ಟೆನ್ಷನ್ ಅಂತ ದೇವಿ ಹೇಳ್ತಾಳೆ. ಇದನ್ನು ಜೀವ ಆಶ್ಚರ್ಯದಿಂದ ನೋಡ್ತಾನೆ, ಏನಕ್ಕೆ ಹಿಂಗಾಗಿದ್ದಾನೆ, ಯಾಕೆ ಇವನು ಹಾವೆಲ್ಲ ಸಾಕ್ತಿದ್ದಾನೆ ಮನೇಲಿ ಅಂತ ಅನ್ಕೋತಿರ್ತಾನೆ. ದೇವಿ, ನಾನು ಅವನೇನು ಮಾಡ್ತಾನೆ ಅಂತ ನೋಡ್ತೀನಿ ಹೋಗಿ ಅಂತಲ್ಲಿಂದ ಹೊರಡ್ತಾಳೆ. ಜೀವ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಮುಂದೇನಾಗುತ್ತೆ ನೋಡೋಣ.